ನಮಸ್ತೆ ಎಲ್ರಿಗೂ. ನಿನ್ನೆ ರಾತ್ರಿ ನಡೆದಿರೋ ಒಂದೇ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ನಡೆದಿದ್ದು ರಾಜಾಜಿನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಜೂಗ್ನಹಳ್ಳಿಯಲ್ಲಿ. ನಿನ್ನೆ ರಾತ್ರಿ ಸುಮಾರು ಒಂದು 12:30 ಇಬ್ರು ಜನ ಕಳ್ಳರು, ಒಂದು ಹುಡುಗ ಮತ್ತು ಒಂದು ಹುಡುಗಿ ಬಂದು ನಮ್ಮ ರೋಡಲ್ಲಿ ನಿಂತಿರೋ ಅನೇಕ ಗಾಡಿಗಳನ್ನ ಅವರು ಲಾಕ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ನಮ್ಮ ದುರಾದೃಷ್ಟಕ್ಕೆ ನಮ್ಮ ಗಾಡಿ ಲಾಕ್ ಓಪನ್ ಆಗಿ ನಮ್ಮ ಗಾಡಿನ ರಾತ್ರಿ 12:30 ಕತ್ಕೊಂಡು ಹೋಗೋರು. ನೋಡಿ, ಇವಾಗ ಇಬ್ರು ಜನ ಕಳ್ಳರು ಬರ್ತಾರೆ, ಒಂದು ಹುಡುಗ ಮತ್ತೆ ಒಂದು ಹುಡುಗಿ. ಆ ಕಡೆ ಈ ಕಡೆ ಎಲ್ಲ ಗಾಡಿಗಳು ನಿಲ್ಸಿರೋದನ್ನ ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋಗ್ತಾರೆ. ಸ್ವಲ್ಪ ದೂರ ಹೋಗಿ ಮತ್ತೆ ವಾಪಸ್ ಬರ್ತಾರೆ. ನೋಡಿ, ಹಾಗೆ ಮತ್ತೆ ವಾಪಸ್ ಬರ್ತಾರೆ. ಇವ್ರು ವಾಪಸ್ ಬರೋದನ್ನ ನೋಡಿ ಆ ಬೀದಿಲಿರೋ ನಾಯಿಗಳು ಹೋಗುತ್ತೆ. ಅದಕ್ಕೆ ಅವಳು ಏನು ಮಾಡ್ತಾಳೆ ನೋಡಿ, ಕಲ್ಲು ತಗೊಂಡು ಆ ನಾಯಿನ ಓಡಿಸ್ತಾಳೆ. ಇಂಥವ್ರು ಹೊಟ್ಟೆಗೆ ಏನು ತಿಂತಾರೆ ಅಂತ ಗೊತ್ತಿಲ್ಲ. ಅವ್ನು ಬಂದು ಈ ಕಡೆಯಲ್ಲಿ ಒಂದು ಗಾಡಿನ ಅನ್ಲಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ, ಆಗಿಲ್ಲ. ಹಾಗೆ ಮುಂದೆ ಬಂದಿದ್ದಾನೆ. ಮುಂದೆ ಬಂದು ಇಲ್ಲೊಂದು ಸಂಧಿ ಇದೆ, ಆ ಸಂಧಿ ಒಳಗಡೆ ಇಬ್ಬರು ಹೋಗಿದ್ದಾರೆ. ಅಲ್ಲಿ ನಮ್ಮ ಗಾಡಿದು ಲಾಕ್ನ ತೆಗ್ದು, ಅದಕ್ಕೂ ಮುಂಚೆ ನೋಡಿ ಆಚೆ ಬಂದು ಆಚೆ ಇರೋ ಗಾಡಿನ ಟ್ರೈ ಮಾಡಿದ್ದಾನೆ ಲಾಕ್ ಓಪನ್ ಮಾಡೋದಕ್ಕೆ, ಆಗಿಲ್ಲ. ಆಮೇಲೆ ಮತ್ತೆ ಒಳಗಡೆ ಹೋಗಿ ನಮ್ಮ ಗಾಡಿದು ಲಾಕ್ ತೆಗ್ದು ನೋಡಿ ತಳ್ಕೊಂಡು ಆರಾಮಾಗಿ ಆ ಕಡೆ ಹೋಗಿದ್ದಾನೆ. ಇಂಥವರೆಲ್ಲ ಹೊಟ್ಟೆಗೆ ಅದೇನು ತಿಂತಾರೆ ಅಂತ ಗೊತ್ತಿಲ್ಲ. ಸೊ ನಾನು ಹೇಳೋದಿಷ್ಟೇ, ಮನೆ ಆಚೆ ಗಾಡಿ ನಿಲ್ಸಿದ್ದೀನಿ, ಲಾಕ್ ಹಾಕಿದ್ದೀನಿ ಅನ್ನೋದು ಅಷ್ಟೇ ಸೇಫ್ ಅಂತ ಅಂದ್ಕೊಂಡ್ರೆ ನಮ್ಮ ಥರ ಮೂರ್ಖರು ಯಾರು ಇಲ್ಲ ಅಂತ ಅನಿಸುತ್ತೆ. ಹುಷಾರು, ಬಿ ಅವೇರ್, ಗಾಡಿಗಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು.